ಆ ಸ್ಥಳಕ್ಕೆ ಹೋಗ್ತೀನಿ ಅನ್ಕೊಂಡೇ ಇರಲಿಲ್ಲ ನಾನು. ಬೆಳಗಿನ ಜಾವ 4 ಗಂಟೆಗೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಹೊರಟೆ. ಸ್ಟಾರ್ಟಿಂಗಲ್ಲೇ ಟ್ರಬಲ್ ನನಗೆ, ಬಲಗಡೆ ಹೋಗೋದ ಎಡಗಡೆ ಹೋಗೋದ ಅಂತ. ಕೊನೆಗೂ ಎಡಗಡೆ ಎಳ್ದೆ ಗಾಡಿನ. ಎಲ್ಗೆ ಅಂತೀರಾ? ಸದ್ಯಕ್ಕೆ ಇವಾಗ ಫ್ರೆಂಡ್ ಮನೆಗೆ, ಬಟ್ ಎಲ್ಗೆ ಹೋಗ್ತೀವಿ ಅನ್ನೋ ಸಸ್ಪೆನ್ಸ್. ಕೊನೆಗೆ ಅವ್ರ ಮನೆ ಹತ್ರ ಬಂದೆ. ಅವ್ರ ಮನೆ ಹತ್ರ ನನ್ನ ಗಾಡಿ ಹಾಕಿ ಅವ್ನ ಗಾಡಿಲಿ ನಾನು ಕೂತ್ಕೊಂಡು ಸೀದಾ ಹೊಂಟ್ವಿ ಅಲ್ಲಿಂದ. ಅನ್ಎಕ್ಸ್ಪೆಕ್ಟೆಡ್, ನಾನು ಅಲ್ಲಿಗೆ ಹೋಗ್ತೀನಿ ಅನ್ಕೊಂಡೇ ಇರಲಿಲ್ಲ. ಆ ಸ್ಥಳ ಕೂಡ ನನಗೆ ಗೊತ್ತಿರಲಿಲ್ಲ ಎಲ್ಲಿದೆ ಅಂತ. ಆ ಸ್ಥಳದ ಬಗ್ಗೆ ಕೇಳಿದೀನಿ, ಬಟ್ ನನಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಇದ್ದು ಕೂಡ ಆ ಸ್ಥಳದ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ರೆ ಆಶ್ಚರ್ಯ ನನಗೆ. ಇಂಥ ಕತ್ಲಲ್ಲಿ ಇಷ್ಟೊಂದು ಟ್ರಾಫಿಕ್ ಅನ್ಬೋದು. ಎಸ್, ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ದೆ 100% ಇಲ್ಲಿ ಟ್ರಾಫಿಕ್ ಆಗೇ ಆಗುತ್ತೆ ಅಂತ. ಮನೇಲಿ ಇರೋರೆಲ್ಲ ಒಂದೊಂದು ಕಾರು ಒಂದೊಂದು ಬೈಕ್ ರೋಡಿಗೆ ತಗೊಂಬಂದ್ರೆ ಟ್ರಾಫಿಕ್ ಆಗೇ ಆಗುತ್ತೆ. ಒಂದ್ ಕಾರಲ್ಲಿ ಫ್ಯಾಮಿಲಿ ಟ್ರಾವೆಲ್ ಆಗೋದು, ಒಂದ್ ಬೈಕಲ್ಲಿ ಇಬ್ಬಿಬ್ರು ಟ್ರಾವೆಲ್ ಆಗೋದು ಬೆಸ್ಟ್. ಟ್ರಾಫಿಕ್ ಅವಾಯ್ಡ್ ಆಗುತ್ತೆ. ಅಲ್ಲಿಂದ ಸೀದಾ ರಿಂಗ್ ರೋಡ್ ತಪ್ಪಿಸಿ ಹೈವೇಗೆ ಬಂದ್ವಿ. ಕೆಲವರು ಹೇಳ್ತಾ ಇದ್ರು, ಅದೇ ತರ ನನ್ನ ಫ್ರೆಂಡ್ ಕೂಡ ನನ್ಗೆ ಹೇಳ್ದ, ಬ್ರೋ ಇಲ್ಲಿಗೆ ಹೋಗ್ಬಿಟ್ರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಏನೋ ಒಂಥರ ಹೊಸದ್ ಒಂದು ವೈಬು. ನಾನ್ ಕೆಲವು ಕಡೆ ಕೇಳಿದ್ದೆ, ಬಟ್ ಇವ್ನು ಹೇಳಿದ್ಮೇಲೆ ಇನ್ನೂ ನಂಬ್ತೀನಿ ನಾನು. ಕೊನೆಗೂ ಬಂದ್ವಿ ಆ ಸ್ಥಳಕ್ಕೆ. ಅದೇ ಕಾಟೇರಮ್ಮ ದೇವಸ್ಥಾನ. ಇನ್ನೂ ಸ್ಪೆಷಲ್ ಇದೆ ಸಮಥಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ.